ನಾವು ಬದುಕಿನಲ್ಲಿ ಆಯ್ದುಕೊಳ್ಳುವ ಮಾದರಿಗಳು ನಮ್ಮ ಬದುಕಿನ ಮೇಲೆ ಎಷ್ಟೊಂದು ಪ್ರಭಾವ ಬೀರಬಲ್ಲದು ಅಂತ ಯೋಚಿಸಿದಾಗ ಆಶ್ಚರ್ಯ ಆಗುತ್ತೆ. ನಾನು 10ನೇ ತರಗತಿಯಲ್ಲಿ ಇದ್ದಂಥ ಸಮಯ ನಮ್ಮ ತಂದೆಯವರ ಪುಸ್ತಕಗಳ ಸಂಗ್ರಹದಲ್ಲಿ ನನಗೆ ಮೇರಿ ಕ್ಯೂರಿ ಕುರಿತು ಒಂದು ಪುಟ್ಟ ಪುಸ್ತಕ ಸಿಕ್ತು. ಆಕೆಯ ಅಸಾಧಾರಣ ಬದುಕು ಆ ಎಳೆ ವಯಸ್ಸಿನಲ್ಲಿ ಎಲ್ಲಿಲ್ಲದ ಹಾಗೆ ಪ್ರಭಾವ ಬೀರ್ತು. ನಾನು ವಿಜ್ಞಾನ ತಂತ್ರಜ್ಞಾನ ರಂಗವನ್ನು ಆಯ್ದುಕೊಳ್ಳುವಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಸುಪ್ತ ಪ್ರಜ್ಞೆಯಲ್ಲೆಲ್ಲೋ ಮೇರಿ ಕ್ಯೂರಿಯ ಬದುಕು ನನ್ನನ್ನು ಪ್ರೇರೇಪಿಸಿತ್ತು. ಮತ್ತೆ ನಾನು ಮೇರಿ ಕ್ಯೂರಿ ಬಗ್ಗೆ ಓದಿದ್ದು ಟಾಟಾ ಇನ್ಸ್ಟಿಟ್ಯೂಟ್ಗೆ ಸಂಶೋಧನೆ ಮಾಡೋಕ್ಕೆ ಅಂತ ಬಂದಾಗ ಮಗಳು ಈವ್ ಕ್ಯೂರಿ ಬರೆದ ಮೇರಿ ಕ್ಯೂರಿಯ ಜೀವನ ಚರಿತ್ರೆ ಇಲ್ಲಿ ನನಗೆ ಸಿಕ್ತು. ಇಲ್ಲಿ ಈ ಮಹಿಳೆ ಇದ್ಲು, ಎಲ್ಲವನ್ನ ಸಂಭಾಳಿಸಿದ ಮಹಿಳೆ. ವಿಜ್ಞಾನಿ ಇದ್ಲು, ಎಲ್ಲವನ್ನ ಸಾಧಿಸಿದ ವಿಜ್ಞಾನಿ ಮತ್ತು ಮಹತ್ವದ ಮಾನವತಾವಾದಿ ನನ್ನೆದುರಿಗೆ ನಿಂತಿದ್ದಳು. ನನ್ನನ್ನು ಮುಟ್ಟಿದ, ಮನಸ್ಸು ತಟ್ಟಿದ, ತೀವ್ರವಾಗಿ ಕಾಡಿದ ಈಕೆಯ ಬದುಕಿನ ಚಿತ್ರವನ್ನ ಹಂಚಿಕೊಳ್ಳುವ ನನ್ನ ಪ್ರಯತ್ನ ಮೇರಿ ಕ್ಯೂರಿನ ಕಥೆಯಾಗಿಸ್ತು. ನನ್ನೆಲ್ಲ ಕೃತಿಗಳಲ್ಲಿ ನನಗೆ ಅತ್ಯಂತ ಆಪ್ತವಾದ ಕಥೆ ಮೇರಿ ಕ್ಯೂರಿದು. ಈ ಕಥೆನ ಅದೆಷ್ಟು ಶಾಲೆ ಕಾಲೇಜುಗಳಲ್ಲಿ ಮತ್ತೆ ಮತ್ತೆ ಹೇಳಿದೆ ನೆನಪಿಲ್ಲ. ವಿಜ್ಞಾನ ರಂಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಮೇರಿ ಕ್ಯೂರಿ. ಇವತ್ತಿನವರೆಗೂ ವಿಜ್ಞಾನದ ಬೇರೆ ಬೇರೆ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ವಿಜ್ಞಾನಿ ಮೇರಿ ಕ್ಯೂರಿ. ಇವತ್ತು ನವೆಂಬರ್ 7 ಮೇರಿ ಕ್ಯೂರಿಯ ಜನ್ಮದಿನ. ಬನ್ನಿ ರೇಡಿಯಂ ಮಹಾಮಾತೆನ ಮತ್ತೊಮ್ಮೆ ನೆನೆಯೋಣ. ಮೇರಿ ಕ್ಯೂರಿ ನವೆಂಬರ್ 7, 1867ರಲ್ಲಿ ಜನಿಸಿದ್ಲು. ರಷ್ಯಾದ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಪರತಂತ್ರವಾದ ಪೋಲೆಂಡ್ನಲ್ಲಿ ಹುಟ್ಟಿದಾಕೆ. 5 ಮಕ್ಕಳಲ್ಲಿ ಕಡೆಯವಳು ಮೇರಿ. ಎಳೆ ವಯಸ್ಸಿನಲ್ಲೇ ತಾಯಿನ, ಹಿರಿಯ ಅಕ್ಕನನ್ನ ಕಳೆದುಕೊಂಡ್ಳು. ತಾಯಿ ಇಲ್ಲದ ತಬ್ಬಲಿ ಮಕ್ಕಳನ್ನ ಬೆಳೆಸಿದ ತಂದೆ ಗಂಡು ಹೆಣ್ಣು ಭೇದ ಮಾಡದೆ ತನ್ನ 4 ಮಕ್ಕಳನ್ನು ಕೂರಿಸ್ಕೊಂಡು ಉತ್ತಮ ಸಾಹಿತ್ಯವನ್ನು ಓದಿ ಹೇಳ್ದ. ಭೌತಶಾಸ್ತ್ರ ರಸಾಯನಶಾಸ್ತ್ರಗಳನ್ನ ಅವರಿಗೆ ಪರಿಚಯಿಸಿದ. ತನ್ನ ಕಾಲದ ಹೆಣ್ಣು ಮಕ್ಕಳಿಗೆ ದಕ್ಕಿರದ ಅಪರೂಪದ ಬೌದ್ಧಿಕ ಪರಿಸರ ಮೇರಿಯ ಪಾಲಿಗೆ ದಕ್ಕಿದ್ದು ಆಕೆಯ ಬದುಕಿಗೆ ಭದ್ರ ಬುನಾದಿ ಹಾಕಿತು. ಮೇರಿ ಚಿನ್ನದ ಪದಕವನ್ನು ಪಡೆದು ಶಾಲೆ ಮುಗಿಸಿದ್ಲು. ಆದರೆ ಬಡತನದ ಬಗಲಿನಲ್ಲೇ ಬೆಳೆದ ಮೇರಿಗೆ ಉನ್ನತ ವ್ಯಾಸಂಗ ಸುಲಭಕ್ಕೆ ಕೈಗೆ ಎಟ್ಕೋ ಹಾಗಿರಲಿಲ್ಲ. ಪರತಂತ್ರ ಪೋಲೆಂಡ್ನ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರಿಗೆ ಪ್ರವೇಶವೇ ಇರಲಿಲ್ಲ. ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಬೇಕಿತ್ತು. ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿ ಬಿದ್ದ ಈ ಪ್ರತಿಭಾವಂತ ಮಕ್ಕಳಿಗೆ ವಿದೇಶಕ್ಕೆ ಹೋಗೋದು ಅಷ್ಟು ಸುಲಭ ಇರಲಿಲ್ಲ. ಪ್ಯಾರಿಸ್ಗೆ ಹೋಗಿ ವೈದ್ಯಶಾಸ್ತ್ರವನ್ನು ಓದೋ ಅಕ್ಕ ಬ್ರೋನ್ಯಾಳ ಹೆಬ್ಬಯಕೆ ಮೇರಿಗೆ ತಿಳಿಯುತ್ತೆ. ಅದಕ್ಕೆ ಮೇರಿ ಒಂದು ಯೋಜನೆ ಸಿದ್ಧ ಮಾಡ್ತಾಳೆ. ಅಕ್ಕನನ್ನ ವಿದೇಶಕ್ಕೆ ಕಳಿಸಿ ಸ್ವತಃ ದೂರದ ಹಳ್ಳಿಕಾಡಿನ ಶ್ರೀಮಂತ ಕುಟುಂಬವೊಂದಕ್ಕೆ ಗವರ್ನೆಸ್ ಆಗಿ ಹೋಗ್ತಾಳೆ. ತನ್ನ ಪ್ರೀತಿಯ ಕುಟುಂಬದಿಂದ ಬೇರ್ಪಟ್ಟು ದೂರದ ಸೀಮೆಯಲ್ಲಿ ಅಪರಿಚಿತರ ನಡುವೆ ಏಕಾಂತವಾಸದಲ್ಲಿ ಉಳಿತಾಳೆ. ಈ ರೀತಿ ಆಕೆ ಗಳಿಸಿದ 500 ರೂಬೆಲ್ಗಳು ಅಕ್ಕನ ವಿದ್ಯಾಭ್ಯಾಸಕ್ಕೆ ಒದಗಿ ಬರುತ್ತೆ. ಈ ಮನೆಯ ಮಾಲೀಕರ ಮಗ ಕ್ಯಾಸಿಮಿರ್ ಮೇರಿಗೆ ಮನಸೋಲ್ತಾನೆ. ಮೇರಿಯೂ ಮನಸೋಲ್ತಾಳೆ. ಅವರ ನಡುವಿನ ಪ್ರೀತಿ ವಿವಾಹದ ನಿರ್ಣಯದವರೆಗೂ ತಲುಪುತ್ತೆ. ಆದರೆ ವಿಷಯ ತಿಳಿದಾಗ ಕ್ಯಾಸಿಮಿರ್ನ ತಂದೆ ತಾಯಿಗಳು ಕಿಡಿಕಿಡಿ ಆಗ್ತಾರೆ. ಎಳೆಯ ಪ್ರೇಮ ಅಪಮಾನದಲ್ಲಿ ಕೊನೆಗೊಳ್ಳುತ್ತೆ. ಕಡೆಗೂ ಮೇರಿಯ ಸರದಿ ಬರುತ್ತೆ. ಅಕ್ಕ ಬ್ರೋನ್ಯಾ ಕೊನೆ ವರ್ಷದಲ್ಲಿರ್ತಾಳೆ.
ಹೇಗಾದರೂ ರೈಲಿನ ಟಿಕೆಟ್ನ ಖರ್ಚು ಹೊಂದಿಸ್ಕೊಂಡು ಪ್ಯಾರಿಸ್ಗೆ ಬಂದುಬಿಡು ಅಂತ ಅಕ್ಕ ಹೇಳ್ತಾಳೆ. ಮೇರಿ 4ನೇ ದರ್ಜೆಯ ರೈಲು ಟಿಕೆಟನ್ನು ಹೊಂದಿಸಿಕೊಂಡು ಪ್ಯಾರಿಸ್ಗೆ ಹೊರಟಳು. ಸೋಬನ್ ವಿಶ್ವವಿದ್ಯಾಲಯದಲ್ಲಿ ನವೆಂಬರ್ 1891 ವಿಜ್ಞಾನದ ತರಗತಿಗಳು ಆರಂಭ ಆದವು. ಕಳೆದುಕೊಂಡ ಹೃದಯವನ್ನು ಎಂದೂ ಮರುಪಡೆದ ಮೇರಿ ತನ್ನೆಲ್ಲ ಆಸಕ್ತಿ ಉತ್ಕಟತೆಯನ್ನು ವಿಜ್ಞಾನವೊಂದಕ್ಕೆ ಹಚ್ಚಿ ಮುನ್ನಡೆದಳು. ಗಣಿತ ಮತ್ತು ಭೌತಶಾಸ್ತ್ರ ಎರಡರಲ್ಲೂ ಸ್ನಾತಕೋತ್ತರ ಪದವಿ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ಲು. ಕಡು ಬಡತನದಲ್ಲಿ ಬರೀ ಬ್ರೆಡ್, ಬೆಣ್ಣೆ ಇಲ್ಲ ಒಂದು ಕಂತೆ ಮೂಲಂಗಿ ತಿಂದುಕೊಂಡು ತಿಂಗಳಿಗೆ ಕೇವಲ 40 ರೂಪಾಯಿಗಳಲ್ಲಿ ಬದುಕನ್ನು ನಿಭಾಯಿಸಿದ್ಲು. ಬಯಸಿ ಬಂದ ವಿದ್ಯಾಭ್ಯಾಸ ಸುಲಭ ಇರಲಿಲ್ಲ. ಗಣಿತ ಭೌತಶಾಸ್ತ್ರಕ್ಕೆ ಆಕೆಗೆ ಕ್ರಮಬದ್ಧ ಕಲಿಕೆಯ ಹಿನ್ನೆಲೆಯೇ ಇರಲಿಲ್ಲ. ಆದರೆ ಮೇರಿಯ ಕಠಿಣ ಶ್ರಮ, ಗುರಿಯೆತ್ತಲ ಗಮನ ಅವಳ ಕೊರತೆಗಳನ್ನೆಲ್ಲ ಮೀರಿ ನಿಲ್ಲುವ ಸಾಮರ್ಥ್ಯ ನೀಡಿತು. ಮೇರಿ 1893ರಲ್ಲಿ ಭೌತಶಾಸ್ತ್ರದಲ್ಲಿ ಮೊದಲಿಗಳಾಗಿ ತೇರ್ಗಡೆ ಹೊಂದಿ 1894ರಲ್ಲಿ 2ನೇ ಸ್ಥಾನ ಪಡೆದು ಗಣಿತಶಾಸ್ತ್ರದಲ್ಲಿ ಪದವಿ ಪಡೆದರು. ಇದೇ ಸಮಯದಲ್ಲಿ ಮೇರಿಗೆ ಮೇಧಾವಿ ವಿಜ್ಞಾನಿ ಪಿಯರ್ ಕ್ಯೂರಿಯ ಪರಿಚಯ ಆಯಿತು. ಮೊದಲ ಭೇಟಿಯಲ್ಲೇ ಸರಳ ಸ್ವಭಾವದ ಸಹಜ ವಿಜ್ಞಾನಿ ಮೇರಿ ಪಿಯರ್ನನ್ನ ಆಕರ್ಷಿಸಿದ್ಲು. ವಿಜ್ಞಾನದ ಹಸಿವಿನ ಈ ಇಬ್ಬರ ನಡುವೆ ಸ್ನೇಹ ಗಾಢವಾಯಿತು. 1895ರಲ್ಲಿ ಯಾವುದೇ ಅಂಧಶ್ರದ್ಧೆಯಲ್ಲಿ, ಮತಾಚರಣೆಯಲ್ಲಿ, ಸಂಪ್ರದಾಯದಲ್ಲಿ ನಂಬಿಕೆ ಇರಿಸದ ಈ ಇಬ್ಬರು ವಿಜ್ಞಾನಿಗಳು ಬೆರಳಿಗೆ ಒಂದು ಉಂಗುರ ಕೂಡ ತೊಡಿಸದೆ ವಿವಾಹ ಆದರು. ಮೇರಿ ಈಗ ಗೃಹಿಣಿ. ಮನೆಯ ಹೊರೆ ಕೆಲಸಗಳಲ್ಲಿ ಕಟ್ಟಿ ಉಳಿಲಿಲ್ಲ. ಅಪ್ಪಟ ವಿಜ್ಞಾನಿ ಹಾಗೆ ಅಡಿಗೆ ಮನೆಯನ್ನೇ ಪ್ರಯೋಗಶಾಲೆ ಮಾಡಿ ಸಮಯ ಮಿಗಿಸಬಲ್ಲ ಹೊಸ ಹೊಸ ಪಾಕ ವಿಧಾನಗಳನ್ನ ಆಕೆ ಕಂಡು ಹಿಡಿದ್ಲು. 1896ರಲ್ಲಿ ಫೆಲೋಶಿಪ್ ಪರೀಕ್ಷೆಯಲ್ಲಿ ಮೊದಲನೆಯವಳಾಗಿ ಉತ್ತೀರ್ಣಳಾದಳು. ಉಕ್ಕಿನ ಅಯಸ್ಕಾಂತ ಗುಣಗಳನ್ನು ಕುರಿತು ಆಕೆಯ ಸಂಶೋಧನೆ ನಡೆದಿತ್ತು. 1897ರಲ್ಲಿ ಮೊದಲ ಮಗಳು ಐರಿನ್ ಹುಟ್ಟಿದ್ಲು. ಐರಿನ್ ಹುಟ್ಟಿದ 3 ತಿಂಗಳಲ್ಲೇ ತನ್ನ ಸಂಶೋಧನೆಯ ಫಲಿತಾಂಶಗಳನ್ನು ಮೇರಿ ಪ್ರಕಟಿಸಿದ್ಲು. ಭೌತ ರಸಾಯನ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪಿಯರ್ಗೆ ದೊರೀತಾ ಇದ್ದ ಸಂಬಳ 500 ಫ್ರಾಂಕ್ಗಳು ಮಾತ್ರ. ಅತ್ಯಲ್ಪ ಹಣದಲ್ಲಿ ಬದುಕು ನಿಭಾಯಿಸುವ ಕಲೆ ಮೇರಿಗೆಂದೋ ಕರಗತವಾಗಿತ್ತು. ಇದೀಗ ಮೇರಿ ತನ್ನ ಡಾಕ್ಟರಲ್ ಥೀಸಿಸ್ಗೆ ಒಂದು ವಿಷಯವನ್ನು ಆರಿಸ್ಕೊಳ್ಬೇಕಿತ್ತು. ಹೊಸದೇನನ್ನೋ ಹುಡುಕಿ ಹೊರಟ ಅವಳನ್ನು ಹೆನ್ರಿ ಬೆಕೆರೆಲ್ನ ಇತ್ತೀಚಿನ ಪ್ರಯೋಗಗಳು ಆಕರ್ಷಿಸಿದವು. ಕ್ಷಕಿರಣಗಳನ್ನ ವಿಜ್ಞಾನಿ ರಾಂಟ್ಜೆನ್ ಕಂಡುಹಿಡಿದ ಮೇಲೆ ಹೆನ್ರಿ ಪೊಯೆನ್ಕೇರ್ ಎಕ್ಸ್ರೇಗಳಂತಹ ಕಿರಣಗಳನ್ನು ಸ್ಫುರಣ ಗುಣವುಳ್ಳ ಅಂದರೆ ಫ್ಲೂರೆಸೆನ್ಸ್ ಗುಣ ಇರುವಂತಹ ವಸ್ತುಗಳು ಬೆಳಕಿನ ಪ್ರಭಾವದಲ್ಲಿ ಚಿಮ್ಮುತ್ತವೆ ಅಂತ ಪ್ರತಿಪಾದಿಸಿದ. ಈ ಸಮಸ್ಯೆಯಿಂದ ಆಕರ್ಷಿತವಾಗಿ ಹೆನ್ರಿ ಬೆಕೆರೆಲ್ ಯುರೇನಿಯಂ ಲವಣಗಳನ್ನು ಪರೀಕ್ಷೆ ಮಾಡಿದ. ಬೆಳಕಿಗೆ ಒಡ್ಡದೆಯೇ ಯುರೇನಿಯಂ ಲವಣಗಳು ಕೆಲವು ಅಗೋಚರ ಕಿರಣಗಳನ್ನು ಚಿಮ್ಮಿದವು. ಹೆನ್ರಿ ಬೆಕೆರೆಲ್ನ ಈ ಸಂಶೋಧನೆ ಮೇರಿನ ಆಕರ್ಷಿಸುತ್ತೆ. ಈ ಕಿರಣಗಳ ಗುಣ ಸ್ವಭಾವ ಮತ್ತು ಅವುಗಳ ಮೂಲ ಯಾರಿಗೂ ತಿಳಿದಿರೋದಿಲ್ಲ. ಸತತವಾಗಿ ಅದೃಶ್ಯ ಕಿರಣಗಳನ್ನ ಹೊರಚಿಮ್ಮುವ ಆ ಶಕ್ತಿ ಯುರೇನಿಯಂಗೆ ಹೇಗೆ ಬಂತು ಅಂತ ಮೇರಿಗೆ ಆಶ್ಚರ್ಯ ಆಗುತ್ತೆ. ಮೇರಿ ತನ್ನ ಡಾಕ್ಟರಲ್ ಸಂಶೋಧನೆಗೆ ಇದೇ ವಿಷಯವನ್ನು ಆರಿಸ್ಕೊಳ್ತಾಳೆ. ಅಲ್ಲಿವರೆಗೂ ಯಾವ ವಿಜ್ಞಾನಿಯೂ ಯುರೇನಿಯಂ ಕಿರಣಗಳ ಒಂದು ಮೂಲ ಅಧ್ಯಯನಕ್ಕೆ ಇಳಿದಿರಲ್ಲ. ಪರಾಮರ್ಶೆ ಮಾಡಬೇಕು ಅಂತಂದರೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ತನ್ನ ಸಂಶೋಧನೆ ಆರಂಭಿಸಿದ ಮೇರಿಗೆ ಯುರೇನಿಯಂ ಒಂದೇ ಇಂಥ ಕಿರಣಗಳನ್ನ ಚಿಮ್ಮುತ್ತದೆಯೇ ಇಲ್ಲ ಬೇರೆ ವಸ್ತುಗಳಲ್ಲೂ ಈ ವಿಕಿರಣ ಶಕ್ತಿ ಇದೆಯೇ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ತಿಳಿದ ಎಲ್ಲ ರಾಸಾಯನಿಕ ವಸ್ತುಗಳನ್ನ ಪರೀಕ್ಷಿಸಿದ್ಲು. ಥೋರಿಯಂನಲ್ಲೂ ಇಂತಹ ವಿಕಿರಣ ಶಕ್ತಿ ಇರೋದನ್ನ ಗುರುತಿಸಿದ್ಲು. ಈ ವಿಶಿಷ್ಟ ಗುಣವನ್ನ ಮೇರಿ ವಿಕಿರಣಶೀಲತೆ ಅಂದರೆ ರೇಡಿಯೋ ಆಕ್ಟಿವಿಟಿ ಅಂತ ಕರೆದ್ಲು.
ಮೇರಿ ಥೋರಿಯಂ ಮತ್ತು ಯುರೇನಿಯಂ ಮೂಲಧಾತುಗಳಿದ್ದ ಪಿಚ್ ಬ್ಲೆಂಡ್ ಅನ್ನೋ ಅದಿರನ್ನು ಪರಿಶೀಲನೆ ಮಾಡಿದ್ಲು. ಆ ಅದಿರಿನಲ್ಲಿ ಇರುವ ಯುರೇನಿಯಂ ಮತ್ತು ಥೋರಿಯಂನ ಪ್ರಮಾಣಕ್ಕೆ ಹೋಲಿಸಿದರೆ ಹೊರಗೆ ಚಿಮ್ತಾ ಇರೋ ವಿಕಿರಣ ಅತ್ಯಧಿಕವಾಗಿ ಇರೋದು ಕಂಡುಬಂತು. ಹಾಗಾದರೆ ಈ ಅಧಿಕ ಪ್ರಮಾಣದ ವಿಕಿರಣ ಎಲ್ಲಿಂದ ಬಂತು? ಮೇರಿ ಯೋಚಿಸಿದ್ಲು. ಆ ಖನಿಜದಲ್ಲಿ ಅಡಗಿರಬಹುದಾದ ಸಣ್ಣ ಪ್ರಮಾಣದ ಮತ್ಯಾವುದೋ ಒಂದು ಅತ್ಯಂತ ಶಕ್ತಿಶಾಲಿ ವಿಕಿರಣಶೀಲದ ಕಲ್ಪನೆ ಮೇರಿಗೆ ಮೂಡ್ತು. ವೆರಿ ಸ್ಟ್ರಾಂಗ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಕಲ್ಪನೆ ಅದು. ಈ ಹೊಸ ಮೂಲಧಾತುವಿನ ಅದ್ಭುತ ಸಾಧ್ಯತೆಯನ್ನು ಮೇರಿ ಪ್ರಕಟಿಸಿದ್ಲು. ಪತ್ನಿಯ ವೇಗದ ಸಂಶೋಧನೆಯನ್ನು ನಿಕಟವಾಗಿ ಗಮನಿಸಿದ್ದ ಪಿಯರ್ ಕ್ಯೂರಿ ಆಕೆಯ ಸಂಶೋಧನೆಯ ಮಹತ್ವವನ್ನು ಅರಿತು ತನ್ನ ಸ್ವಂತ ಶೋಧನೆಯನ್ನು ಬದಿಗೆ ಸರಿಸಿ ಮೇರಿಯ ಈ ಮೂಲಧಾತುವಿನ ಹುಡುಕಾಟಕ್ಕೆ ಜೊತೆಯಾದ. ಕ್ಯೂರಿ ದಂಪತಿಗಳು ಆ ಪಿಚ್ ಬ್ಲೆಂಡ್ ಅದುರಿನಲ್ಲಿ ಹೊಸ ಮೂಲಧಾತುಗಳನ್ನ ಇರುವಿಕೆಯನ್ನು ಹುಡುಕಿ ಹೊರಟರು. ಆದರೆ ವಿಜ್ಞಾನಿಗಳಿಗೆ ಪಿಚ್ ಬ್ಲೆಂಡ್ನ ಸಂಯೋಜನೆ ಅಷ್ಟೊತ್ತಿಗಾಗಲೇ ಬಹಳಷ್ಟು ನಿಖರವಾಗಿ ತಿಳಿದಿತ್ತು. ಅವರ ಸೂಕ್ಷ್ಮ ದೃಷ್ಟಿಗೆ ಬಾರದೇ ಇರಬೇಕು ಅಂತಂದರೆ ಈ ಹೊಸ ಮೂಲಧಾತು ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಇರಬೇಕು ಅಂತ ಅವರು ತರ್ಕಿಸಿದರು. ತಾವೆಷ್ಟೇ ನಿರಾಶಾದಾಯಕವಾಗಿ ಯೋಚಿಸಿದ್ರೂ ಈ ಹೊಸ ಮೂಲಧಾತು ಪಿಚ್ ಬ್ಲೆಂಡ್ನಲ್ಲಿ 1% ಆದರೂ ಇರಲಾರದೆ ಅಂತ ಹೊರಟ ಈ ದಂಪತಿಗಳಿಗೆ ಆ ಹೊಸ ಮೂಲಧಾತು 100ರಲ್ಲಿ 1% ಅಲ್ಲ, 10 ಲಕ್ಷದಲ್ಲಿ 1% ಅಂತ ಆಗ ತಿಳಿದಿರಲಿಲ್ಲ. ಮೆಲ್ಲನೆ ಅವರ ಶ್ರಮ ಫಲ ಕೊಡೋದಕ್ಕೆ ಆರಂಭ ಆಯಿತು. ಜುಲೈ 1898 ಹೊತ್ತಿಗೆ ಪಿಚ್ ಬ್ಲೆಂಡ್ನಲ್ಲಿ 1 ಅಲ್ಲ 2 ಹೊಸ ಮೂಲಧಾತುಗಳ ಇರುವು ಕಂಡುಬಂತು. ಅದರಲ್ಲಿ 1ರ ಇರುವನ್ನು ಅವರ ಪ್ರಯೋಗಗಳು ನಿಖರವಾಗಿ ತೋರಿಸಿದ್ವು. ಮೇರಿ ಈ ಮೂಲಧಾತುವನ್ನು ಪ್ರಪಂಚದ ಭೂಪಟದಿಂದ ಅಳಿಸಿ ಹೋಗಿದ್ದ ತನ್ನ ತಾಯ್ನಾಡು ಪೋಲೆಂಡ್ನ ನೆನಪಿಗೆ ಪೊಲೋನಿಯಂ ಅಂತ ಕರೆದ್ಲು. ಡಿಸೆಂಬರ್ 1898 ಮೇರಿ ಮತ್ತು ಪಿಯರ್ ಪಿಚ್ ಬ್ಲೆಂಡ್ನಲ್ಲಿ ಇದ್ದಂತಹ 2ನೆಯ ಮೂಲಧಾತುವಿನ ಇರುವಿಕೆಯನ್ನು ಪ್ರಕಟಿಸಿದರು. ಈ ಹೊಸ ಮೂಲಧಾತುಗೆ ರೇಡಿಯಂ ಅಂತ ಹೆಸರು ಕೊಟ್ಟರು. ರೇಡಿಯಂನ ಇರುವಿಕೆಯನ್ನು ವಿಜ್ಞಾನಿಗಳು ಸುಲಭವಾಗಿ ಒಪ್ಪಿಕೊಳ್ಳಿಲ್ಲ. ರೇಡಿಯಂ ಗುಣ ಸ್ವಭಾವ ಶತಮಾನದಿಂದ ನಂಬಿ ಬಂದ ವಿಜ್ಞಾನದ ಮೂಲ ತತ್ವಗಳಿಗೆ ವ್ಯತಿರಿಕ್ತವಾಗಿತ್ತು. ಇದುವರೆಗೂ ಶುದ್ಧ ರೂಪದಲ್ಲಿ ರೇಡಿಯಂನ ಕಂಡವರಿರಲಿಲ್ಲ. ನಂಬದ ವಿಜ್ಞಾನಿಗಳಿಗೆ ಮೂಲಧಾತುವಿನ ಅಸ್ತಿತ್ವವನ್ನು ತಿಳಿಸೋದಕ್ಕೆ ರೇಡಿಯಂನ ಶುದ್ಧ ರೂಪದಲ್ಲಿ ಬೇರ್ಪಡಿಸಬೇಕಿತ್ತು. ಇದೀಗ ಆರಂಭ ಆಯಿತು ವಿಜ್ಞಾನ ಚರಿತ್ರೆಯಲ್ಲಿಯೇ ಕಡು ಕಷ್ಟದ ಶೋಧನೆ. ಅವರ ಈ ಮಹತ್ವದ ಸಂಶೋಧನೆಗೆ ಅವರಿಗೆ ಯಾವ ವ್ಯವಸ್ಥಿತ ಪ್ರಯೋಗಶಾಲೆಯೂ ಕಾದಿರಲಿಲ್ಲ. ಯಾರ ಧನ ಸಹಾಯವೂ ಇರಲಿಲ್ಲ. ಕೊನೆಗೆ ಅವರ ಚಾರಿತ್ರಿಕ ಶೋಧನೆಗೆ ದೊರೆತದ್ದು ಭೌತಶಾಸ್ತ್ರದ ಶಾಲೆಯ ಆವರಣದಲ್ಲಿ ಇದ್ದ ಒಂದು ಪಾಳು ಬಿದ್ದ ಮುರುಕಲು ಮರದ ಕೊಟ್ಟಿಗೆ. ರೇಡಿಯಂನ ಬೇರ್ಪಡಿಸೋದಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ಪಿಚ್ ಬ್ಲೆಂಡ್ ಬೇಕಿತ್ತು. ಯುರೇನಿಯಂನ ಅದುರಾದ ಪಿಚ್ ಬ್ಲೆಂಡ್ ಆಸ್ಟ್ರಿಯಾದಲ್ಲಿ ಮಾತ್ರ ದೊರೀತಾ ಇತ್ತು. ಅದು ಬಹಳ ದುಬಾರಿಯ ಅದುರು. ಅದನ್ನು ಕೊಳ್ಳುವ ಚೈತನ್ಯ ಮೇರಿಗಾಗಲಿ ಪಿಯರಿಗಾಗಲಿ ಇರಲಿಲ್ಲ. ಆದರೆ ಅವರು ಯೋಚನೆ ಮಾಡಿದರು, ತಾವು ಹುಡುಕುತ್ತಿರುವ ಆ ಮೂಲಧಾತು ಯುರೇನಿಯಮನ್ನು ಬೇರ್ಪಡಿಸಿ ಅವರು ಎಸೆಯುವ ಆ ಅದುರಿನಲ್ಲೂ ಕೂಡ ಇರಬೇಕಲ್ವೇ? ಹೀಗೆ ಹೊಳೆದ ತಕ್ಷಣ ಅವರು ಬೊಹೇಮಿಯಾದ ಗಣಿಗೆ ಒಂದು ಪತ್ರ ಬರೆದರು. ನೀವು ಯುರೇನಿಯಂನ ಬೇರ್ಪಡಿಸಿ ತೆಗೆದು ಆ ಅದಿರನ್ನು ನೀವು ಎಸಿತಿರಲ್ಲ, ಅದನ್ನು ನಮಗೆ ಮಿತ ಬೆಲೆಗೆ ದಯವಿಟ್ಟು ಕಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿದರು. ಈ ಕಪ್ಪು ಕೊಳಕು ಕಸವನ್ನು ಬೇಕೆನ್ನುವ ಹುಚ್ಚರಿಗೆ ಬರೀ ಸಾರಿಗೆ ಖರ್ಚು ನೀವು ಭರಿಸಿ ಅಂತ ಹೇಳಿ ಬೊಹೇಮಿಯಾದ ಗಣಿ ಪುಕ್ಕಟೆಯಾಗಿ ಕಳಿಸ್ಕೊಡ್ತು. ದೊಡ್ಡ ಕಬ್ಬಿಣದ ಕಡಾಯಿಯಲ್ಲಿ ಟನ್ಗಟ್ಟಲೆ ಪಿಚ್ ಬ್ಲೆಂಡನ್ನು ಸುರಿದು ಕುದಿಸ್ತಾ ಆ ಅಗಾಧ ಪ್ರಮಾಣದ ಕೊಳಕು ದ್ರವವನ್ನು ತನ್ನೆತ್ತರದ ಕಬ್ಬಿಣದ ಸಲಾಕೆಯಿಂದ ತಿರುವುತ್ತ ನಿಂತ ಮೇರಿ ಇಡೀ ಒಂದು ಕಾರ್ಖಾನೆಯಂತೆ ಕಾಣ್ತಾ ಇದ್ಲು. ಕಡೆಗೂ ಮೇರಿ ಮತ್ತು ಪಿಯರ್ ತಮ್ಮ 4 ವರ್ಷದ ಕಡು ಪರಿಶ್ರಮದ ಕೊನೆಗೆ ಟನ್ಗಟ್ಟಲೆ ಪಿಚ್ ಬ್ಲೆಂಡನ್ನು ಪರಿಷ್ಕರಿಸಿದ ಮೇಲೆ 0.1 ಗ್ರಾಂ
ಅಂದರೆ 1 ಡೆಸಿಗ್ರಾಮ್ನಷ್ಟು ರೇಡಿಯಂನ ಶುದ್ಧ ರೂಪದಲ್ಲಿ ಬೇರ್ಪಡಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ರೇಡಿಯಂ ವಿಜ್ಞಾನದ ಮೂಲಭೂತ ನಂಬಿಕೆಗಳನ್ನೇ ಬದಲಿಸಿತ್ತು. ವಿಕಿರಣಶೀಲತೆಯ ಹೊಸ ಪ್ರಭೇದವೊಂದು ಹುಟ್ಟುಪಡೀತು. ರೇಡಿಯಂ ಯುರೇನಿಯಂಗಿಂತ 20 ಲಕ್ಷ ಪಟ್ಟು ಶಕ್ತಿಶಾಲಿಯಾಗಿತ್ತು. ರೇಡಿಯಂನ ವಿಕಿರಣ ಅಂಗಾಂಶಗಳನ್ನ ನಾಶಪಡಿಸಬಲ್ಲದು. ಇದೇ ಕಾರಣಕ್ಕೆ ಕ್ಯಾನ್ಸರ್ನ ಚಿಕಿತ್ಸೆಗೆ ರೇಡಿಯಂ ಬಳಕೆಗೆ ಬಂತು. ನಿರ್ದಿಷ್ಟ ವಸ್ತುಗಳು ನಿರ್ದಿಷ್ಟ ಸಂಯೋಗದಲ್ಲಿ ಮಾಡಲ್ಪಟ್ಟಿವೆ ಅನ್ನುವ ವಿಜ್ಞಾನದ ಮೂಲಭೂತ ನಂಬಿಕೆಯನ್ನ ರೇಡಿಯಂ ತೊಡೆದು ಹಾಕ್ತು. ರೇಡಿಯಂನ ಕಣಗಳು ಪ್ರತಿ ಕ್ಷಣ ಹೀಲಿಯಂ ಅನಿಲದ ಪರಮಾಣುಗಳನ್ನ ಹೊರಚಿಮ್ಮುತ್ತೆ. ಆ ಪರಮಾಣುಗಳು ಸ್ವಯಂ ನಶಿಸಿ ಮತ್ತೊಂದು ಸರಳೀಕೃತ ಪರಮಾಣು ಆಗುತ್ತೆ. ಈ ಗುಂಪಿನ ಒಂದೊಂದು ಮೂಲ ಧಾತುವು ತನ್ನ ತಾಯಿ ಧಾತುವಿನ ನಾಶದಲ್ಲಿ ಜನ್ಮ ತಳೆಯುತ್ತೆ. ರೇಡಿಯಂ ಯುರೇನಿಯಂನ ಸಂತತಿ, ಪೊಲೋನಿಯಂ ರೇಡಿಯಂನ ಉತ್ತರಾಧಿಕಾರಿ. ಪ್ರತಿ ಕ್ಷಣ ಹುಟ್ಟಿ ಪ್ರತಿ ಕ್ಷಣ ಸಾಯುವ ಆ ಅಣುವಿನಲ್ಲಿ ಬ್ರಹ್ಮಾಂಡವಿತ್ತು. ರೇಡಿಯಂ ಈ ಎಲ್ಲ ಒಗಟುಗಳನ್ನು ಹೊರಹಾಕಿತ್ತು. ರೇಡಿಯಂ ಅತ್ಯಧಿಕ ಉಪಯೋಗದ ವಸ್ತು. ಒಂದು ಸಂಜೆ ಪಿಯರ್ ಕೇಳ್ದ, ಮೇರಿ, ನಾವು ಬಯಸಿದರೆ ರೇಡಿಯಂ ತಯಾರಿಸುವ ವಿಧಾನವನ್ನು ಪೇಟೆಂಟ್ ಮಾಡಬಹುದು. ಮೇರಿ ತಟ್ಟನೆ ಹಿಡಿದ್ಲು, ಅದು ಹೇಗೆ ಸಾಧ್ಯ? ಪೇಟೆಂಟ್ ಮಾಡೋದು ವೈಜ್ಞಾನಿಕ ಪ್ರವೃತ್ತಿಗೆ ವಿರುದ್ಧವಾದದ್ದು. ವಿಜ್ಞಾನಿ ತನ್ನ ಸಂಶೋಧನೆಯ ಫಲಿತಾಂಶವನ್ನು ಮುಚ್ಚು ಮರೆ ಇಲ್ಲದೆ ಪ್ರಕಟಿಸಬೇಕು. ರೇಡಿಯಂನ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗ್ತಾ ಇದೆ. ರೇಡಿಯಂ ಮಾನವ ಸೇವೆಗೆ ಮೀಸಲು ಎಂದು ಒಂದೇ ಕ್ಷಣದಲ್ಲಿ ಒಳಗೆ ಬರಲೇ ಎಂದ ಹಣದ ಹೊಳೆಯನ್ನ ತೊಲಗು ಆಚೆ ಅಂತ ಅಟ್ಟಿದ್ಲು. ಮೇರಿ ಕ್ಯೂರಿ ರೇಡಿಯಂನ ಮಾನವ ಸೇವೆಗೆ ಅರ್ಪಿಸಿದ್ಲು. ಇಸವಿ 1903 ನವೆಂಬರ್ ತಿಂಗಳು ಮೇರಿ ಮತ್ತು ಪೇರಿಗೆ ಲಂಡನ್ನಿನ ರಾಯಲ್ ಸೊಸೈಟಿ ತನ್ನ ಅತ್ಯುತ್ತಮ ಪ್ರಶಸ್ತಿ ಡೇವಿ ಪದಕವನ್ನು ಕೊಟ್ಟು ಗೌರವಿಸಿತು. ಡಿಸೆಂಬರ್ 1903 ಮೇರಿ ಮತ್ತು ಪೇರ್ಗೆ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಕ ದೊರೆಯಿತು. ಈ ಎಲ್ಲ ಸಂಶೋಧನೆಯ ಸಡಗರದಲ್ಲೂ ಹಗಲಿರುಳ ಪರಿಶ್ರಮದಲ್ಲೂ ಮೇರಿ ತನ್ನ ಪುಟ್ಟ ಮಗಳ ದಿನದಿನದ ತೂಕವನ್ನ, ಇಟ್ಟ ಒಂದೊಂದು ಹೆಜ್ಜೆಯನ್ನ, ಬೊಚ್ಚು ಬಾಯಿ ಬಿಟ್ಟು ನಕ್ಕದ್ದನ್ನ, ತೊದಲು ನುಡಿದದ್ದನ್ನ, ಹಲ್ಲು ಮೊಳೆತದ್ದನ್ನ ತನ್ನ ದಿನಚರಿಯಲ್ಲಿ ದಾಖಲಿಸಿದ್ಲು. ಇಸವಿ 1904ರಲ್ಲಿ ಕ್ಯೂರಿ ದಂಪತಿಗಳಿಗೆ 2ನೇ ಮಗಳು ಈವ್ ಹುಟ್ಟಿದ್ಲು. ಕಡೆಗೂ ಫ್ರಾನ್ಸ್ ಈ ದಂಪತಿಗಳನ್ನ ಗುರುತಿಸಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನೀಡಿತು. ಆರ್ಥಿಕ ಸ್ಥಿತಿನೂ ಸುಧಾರಿಸಿತು. ಆದರೆ ಇಸವಿ 1906ರಲ್ಲಿ ರಸ್ತೆಯ ಅಪಘಾತದಲ್ಲಿ ಪಿಯರ್ ಮೃತನಾದ. 6 ಟನ್ಗಳ ಗಾಡಿಯ ಚಕ್ರದಡಿ ಅವನ ತಲೆ ಜಜ್ಜಿ ಚೂರಾಯಿತು. ಮೇರಿ ಸಂಪೂರ್ಣ ಏಕಾಂಗಿಯಾದ್ಲು. ಅಗಾಧ ದುಃಖದಲ್ಲಿ ಮುಳುಗಿದ್ಲು. ಸರ್ಕಾರ ಪಿಯರ್ನ ವಿಧವೆಗೆ ರಾಷ್ಟ್ರೀಯ ಪಿಂಚಣಿ ನೀಡೋದಕ್ಕೆ ಮುಂದಾಯಿತು. ಆದರೆ ಮೇರಿ, ನನಗೆ ಪಿಂಚಣಿ ಬೇಕಿಲ್ಲ, ನನ್ನಲ್ಲಿ ದುಡಿಯುವ ಶಕ್ತಿ ಇದೆ ಅಂತ ಅದನ್ನು ತಿರಸ್ಕರಿಸಿದ್ಲು. ಹೆಣ್ಣೆಂಬ ಪೂರ್ವಾಗ್ರಹವನ್ನು ಸರಿಸಿ ಪಿಯರಿಯ ಸ್ಥಾನವನ್ನು ಮೇರಿಗೆ ನೀಡಿದರು. ಮೇರಿ ಕ್ಯೂರಿ ಪ್ರಾಧ್ಯಾಪಕಳಾಗಿ, ಸಂಶೋಧಕಿಯಾಗಿ, ಪ್ರಯೋಗಶಾಲೆಯ ನಿರ್ದೇಶಕಿಯಾಗಿ ಮತ್ತದೇ ಸಾಟಿ ಇಲ್ಲದ ತೀವ್ರತೆಯಲ್ಲಿ ದುಡಿದ್ಲು. ತನ್ನ ಕ್ಷೀಣಿಸ್ತಾ ಇದ್ದ ಆರೋಗ್ಯದಲ್ಲೂ ಹೊಸ ಹೊಸ ಸಂಶೋಧನೆಗಳನ್ನ ಯೋಜನೆ ಮಾಡಿದ್ಲು. ರೇಡಿಯಂ ಕ್ಲೋರೈಡನ್ನು ಶುದ್ಧೀಕರಿಸಿದ್ಲು. ರೇಡಿಯಂ ಲೋಹವನ್ನು ಬೇರ್ಪಡಿಸಿದ್ಲು. ಇಲ್ಲಿವರೆಗೂ ರೇಡಿಯಂನ ಸಂಶೋಧನೆ ಎಲ್ಲ, ಅದರ ತಯಾರಿಕೆ ಎಲ್ಲ ಲವಣದ ರೂಪದಲ್ಲಿತ್ತು. ರೇಡಿಯಂ ಲೋಹದ ತಯಾರಿಕೆ ಅತ್ಯಂತ ಕಷ್ಟದ ಸಂಶೋಧನೆಯಾಗಿತ್ತು. ರೇಡಿಯಂ ಮತ್ತು ಪೊಲೋನಿಯಂ ಈ 2 ಮೂಲ ಧಾತುಗಳ ಸಂಶೋಧನೆಯಲ್ಲಿ ಮತ್ತು ಅಧ್ಯಯನದಲ್ಲಿ ಮೇರಿ ನೀಡಿದಂತಹ ಆ ಕೊಡುಗೆ ರಸಾಯನಶಾಸ್ತ್ರದ ವಿಕಾಸಕ್ಕೆ ಕಾರಣ ಆಯಿತು. ಆಕೆಯ ಈ ಶ್ರೇಷ್ಠ ಸಂಶೋಧನೆಗೆ ಇಸವಿ 1911ರಲ್ಲಿ ರಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಕವನ್ನು ಮೇರಿ ಕ್ಯೂರಿಗೆ ನೀಡಲಾಯಿತು. ಮೇರಿಯ ಪ್ರಸಿದ್ಧಿ ಎಲ್ಲೆಲ್ಲೂ ಹರಡಿತ್ತು.
ಗೌರವ ಸೂಚಕ ಡಿಗ್ರಿಗಳು ಪ್ರಶಸ್ತಿಗಳು ಬಂದು ಗುಡ್ಡೆ ಆದವು. ಆದರೆ ಫ್ರಾನ್ಸ್ನಲ್ಲಿ ವಿಜ್ಞಾನ ಅಕಾಡೆಮಿಗೆ ಮೇರಿಯನ್ನ ಆರಿಸೋದಕ್ಕೆ ಹೆಣ್ಣು ಅನ್ನೋ ಒಂದೇ ಕಾರಣಕ್ಕೆ ನಿರಾಕರಿಸಲಾಯಿತು. ಫ್ರಾನ್ಸ್ನಲ್ಲಿ ವಿಜ್ಞಾನದ ಅಕಾಡೆಮಿಯೊಳಗೆ ಹೆಂಗಸರಿಗೆ ಸ್ಥಳವಿಲ್ಲ ವಾದಿಸಿದ್ರು. ಮೇರಿ ಇವಾವುದನ್ನು ಹಚ್ಚಿಕೊಳ್ಳದೆ ತನ್ನ ಸಂಶೋಧನೆಯಲ್ಲಿ ಮುಂದುವರೆದಳು. ಇಸವಿ 1909ರಲ್ಲಿ ಪಿಯರ್ ಕ್ಯೂರಿಯ ಕನಸಿನ ರೇಡಿಯಂ ಸಂಸ್ಥೆ ನಿರ್ಮಾಣ ಆಯಿತು. ಸಂಸ್ಥೆಯ ಕಟ್ಟಡ ಮೇಲೇರುವ ಮೊದಲೇ ಮೇರಿ ಸುತ್ತಲೂ ನೆಟ್ಟ ಗಿಡಗಳು ಬೆಳೆದು ನಿಂತಿದ್ವು. ಮೇರಿಯ ವಿಭಾಗಕ್ಕೆ ಕ್ಯೂರಿ ಆವರಣ ಅಂತ ಹೆಸರು ಕೊಟ್ಟರು. ಇಸವಿ 1914ರಲ್ಲಿ ಮೊದಲ ಮಹಾಯುದ್ಧ ಆರಂಭವಾಗಿ ಜರ್ಮನರು ಫ್ರಾನ್ಸ್ನೊಳಗೆ ನುಗ್ಗಿ ಬಂದರು. ಗಾಯಾಳುಗಳ ಸೇವೆಗೆ ಮೇರಿ ಧಾವಿಸಿದ್ಲು. ಅವಳು ಕಂಡ ದೊಡ್ಡ ದುರಂತ ಅಂದರೆ ಪ್ಯಾರಿಸ್ಸಿನ ಆಸ್ಪತ್ರೆಗಳಲ್ಲಿ ಎಕ್ಸ್ರೇ ಸಲಕರಣೆ ಇರಲಿಲ್ಲ. ಗಾಯಗೊಂಡ ಸೈನಿಕರ ಮಾಂಸವನ್ನು ಬಗೆದು ಗುಂಡುಗಳಿಗೆ, ಸಿಡಿದ ಲೋಹದ ಚೂರುಗಳಿಗೆ ವೈದ್ಯರು ತಡಕಾಡ್ತಾ ಇತ್ತು. ಕ್ಷಕಿರಣಗಳ ಬಗ್ಗೆ ಮೇರಿಗೆ ಅನುಭವ ಇರಲಿಲ್ಲ. ಆದರೆ ಈ ನರಹಿಂಸೆಯ ಸಮಯದಲ್ಲಿ ಎಕ್ಸ್ರೇ ಉಪಕರಣದ ಅಗತ್ಯ ಈ ವಿಜ್ಞಾನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಮೇರಿ ಪ್ಯಾರಿಸ್ಸಿನ ಮೂಲೆ ಮೂಲೆಗಳಿಗೆ ಹೋಗಿ ಎಕ್ಸ್ರೇ ಸಲಕರಣೆಯನ್ನ ಸಂಗ್ರಹಿಸಿ ಕ್ಷಕಿರಣಗಳನ್ನ ಕುರಿತು ಅಧ್ಯಯನ ಮಾಡಿದ್ಲು. ತನ್ನ ಸ್ನೇಹಿತರಿಂದ ಪರಿಚಿತರಿಂದ ಅವರ ಮೋಟಾರು ಕಾರುಗಳನ್ನ ಕಾಡಿ ಬೇಡಿ ತಂದು ಸುಮಾರು 20 ಕಾರುಗಳಿಗೆ ಎಕ್ಸ್ರೇ ಸಲಕರಣೆಯನ್ನ ಜೋಡಿಸಿದ್ಲು. ಸ್ವತಃ ತಾನೇ ಒಂದು ಕಾರು ಓಡಿಸಿಕೊಂಡು ಯುದ್ಧ ರಂಗಕ್ಕೆ ನುಗ್ಗಿದ್ಲು. ಯುದ್ಧದ ಮುಂಚೂಣಿಯ ಆಸ್ಪತ್ರೆಗಳನ್ನ ತಲುಪಿ ತನ್ನ ಸಲಕರಣೆಯನ್ನು ಜೋಡಿಸಿ ಗುಂಡು ಹೊಕ್ಕ ಒಂದೊಂದು ದೇಹವನ್ನ ಎಕ್ಸ್ರೇಯಿಂದ ಪರೀಕ್ಷೆ ಮಾಡಿ ವೈದ್ಯರಿಗೆ ಗುಂಡು ಎಲ್ಲಿದೆ ಅಂತ ಆ ಜಾಗವನ್ನು ಮೇರಿ ತೋರಿಸ್ತಾ ಇದ್ಲು. ಈಕೆಯ ಎಕ್ಸ್ರೇ ಕೋಣೆಗಳಲ್ಲಿ ಪರೀಕ್ಷಿಸಲ್ಪಟ್ಟ ಗಾಯಾಳುಗಳ ಸಂಖ್ಯೆ 10 ಲಕ್ಷ ದಾಟಿತ್ತು. ಯುದ್ಧದ ವೆಚ್ಚಗಳು ಅತ್ಯಧಿಕವಾಗಿದ್ದು ಸರ್ಕಾರ ನಾಗರಿಕರಲ್ಲಿ ನಿಮ್ಮಲ್ಲಿರೋ ಹಣ ಚಿನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡುತ್ತೆ. ಮೇರಿ ಕ್ಯೂರಿ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಚಿನ್ನದ ಜೊತೆಗೆ ತನಗೆ ಬಂದಂತಹ ಆ ಪ್ರಶಸ್ತಿ ಪದಕಗಳನ್ನೆಲ್ಲವನ್ನು ಸರ್ಕಾರಕ್ಕೆ ಕೊಡ್ತಾಳೆ. ಅಷ್ಟೇ ಅಲ್ಲ, 2ನೇ ನೊಬೆಲ್ ಪಾರಿತೋಷಿಕದ ಜೊತೆಗೆ ಬಂದಂತಹ ಅಷ್ಟೂ ಹಣವನ್ನು ಸರ್ಕಾರಕ್ಕೆ ಒಪ್ಪಿಸ್ತಾಳೆ. ಕಡೆಗೂ ಮೊದಲ ಮಹಾಯುದ್ಧ ಮುಗಿಯುತ್ತೆ. ಇಸವಿ 1920 ಶ್ರೀಮತಿ ವಿಲಿಯಂ ಬ್ರೌನ್ ಮೆಲೋನಿ ಅನ್ನೋ ಆಕೆ ಮೇರಿಯ ರೇಡಿಯಂ ಸಂಸ್ಥೆಗೆ ಬಂದ್ಲು. ಆಕೆ ನ್ಯೂಯಾರ್ಕಿನ ಪತ್ರಿಕೆಯೊಂದರ ಸಂಪಾದಕಿ. ಮಾತಿನ ನಡುವೆ ಮೆಲೋನಿ ಕೇಳಿದ್ಲು, ಇಡೀ ಜಗತ್ತಿನಲ್ಲಿ ನಿಮಗೆ ಏನು ಬೇಕಾದರೂ ಆಯ್ದುಕೊಳ್ಳಿ ಅಂದರೆ ನೀವೇನನ್ನ ಕೇಳ್ತೀರಾ? ಮೇರಿ ತಕ್ಷಣ ಉತ್ತರಿಸಿದ್ಲು, ನನಗೊಂದು ಗ್ರಾಂ ರೇಡಿಯಂ ಬೇಕಿದೆ. ನನ್ನ ಪ್ರಯೋಗಶಾಲೆಗೆ 1 ಗ್ರಾಂ ರೇಡಿಯಂನ ಅವಶ್ಯಕತೆ ಇದೆ. ರೇಡಿಯಂ ಬೆಲೆ ಇವತ್ತು $1 ಲಕ್ಷ ದಾಟಿದೆ. ನಾನದನ್ನು ಕೊಳ್ಳುವಷ್ಟು ಶ್ರೀಮಂತಲಲ್ಲ. ಮೇರಿಯ ಉತ್ತರಕ್ಕೆ ಮೆಲೋನಿ ಬೆರಗಾದಳು. ರೇಡಿಯಂಗೆ ಹುಟ್ಟುಕೊಟ್ಟ ಈ ಮಾತೆ, ಸಿರಿತನ ಬಾಗಿಲು ಬಡಿದಾಗಲೆಲ್ಲ ಕದ ತೆರೆಯದ ಆದರ್ಶವಾದಿ, ಅತ್ಯಮೂಲ್ಯ ರೇಡಿಯಂನ ಮಾನವ ಸೇವೆಗೆ ಒಪ್ಪಿಸಿದ ನಿಸ್ವಾರ್ಥಿ ಇವತ್ತು 1 ಗ್ರಾಂ ರೇಡಿಯಂಗೆ ಪರಿತಪಿಸ್ತಾ ಇದ್ದಾಳೆ. ಮೆಲೋನಿ ಅಮೆರಿಕೆಯ ಬಡ ಶ್ರೀಮಂತ ಮಹಿಳೆಯರ ಬಳಿಗೆ ಹೋಗಿ ನಿಧಿ ಸಂಗ್ರಹಣ ಮಾಡಿ ಮತ್ತೊಂದೇ ವರ್ಷಕ್ಕೆ ಮೇರಿಯ ರೇಡಿಯಂ ಸಂಸ್ಥೆಗೆ 1 ಗ್ರಾಂ ರೇಡಿಯಂ ಸಿದ್ಧ ಮಾಡಿದ್ಲು. ಅಮೆರಿಕೆಗೆ ಮೇರಿಯನ್ನ ಆಹ್ವಾನಿಸಿ ಅಮೆರಿಕದ ಅಧ್ಯಕ್ಷರ ಹಸ್ತದಿಂದ ರೇಡಿಯಂನ ಆಕೆಗೆ ಕೊಡಿಸಿದ್ಲು. ಶ್ರೇಷ್ಠ ಮಾನವತಾವಾದಿ ಮೇರಿ ವಿಜ್ಞಾನವನ್ನ ಮಾನವ ಸೇವೆಗೆ ಎಳೆತಂದಿದ್ಲು. ಆದರೆ ಯುದ್ಧದ ಆ 4 ವರ್ಷಗಳು ಮೇರಿಯ ಆರೋಗ್ಯವನ್ನ ಸಂಪೂರ್ಣವಾಗಿ ನುಂಗು ಹಾಕಿದವು. ಮೇರಿ 35 ವರ್ಷಗಳ ಕಾಲ ರೇಡಿಯಂನ ಒಡನಾಟದಲ್ಲಿದ್ಲು. ಯುದ್ಧದ 4 ವರ್ಷಗಳ ಎಕ್ಸ್ರೇಗಳ ಸಹವಾಸ ಮತ್ತಷ್ಟು ಅಪಾಯಕಾರಿಯಾಗಿತ್ತು. ಇಷ್ಟೆಲ್ಲ ವಿಕಿರಣಶೀಲತೆಗೆ ಒಳಪಟ್ಟ ಮೇರಿ ಇಸವಿ 1934ರ ಜುಲೈ 4ನೇ ತಾರೀಕು ತನ್ನ 67ನೇ ವಯಸ್ಸಿನಲ್ಲಿ ವಿಕಿರಣದಿಂದ ಬಂದ ಮಾರಕ ರೋಗವಾದ ರಕ್ತದ ಕ್ಯಾನ್ಸರ್ಗೆ ಗುರಿಯಾಗಿ ಮೃತಪಟ್ಟಳು. ಮೇರಿಯ ಮೊದಲ ಮಗಳು ಐರಿನ್ ಮತ್ತು ಅಳಿಯ ಫೆಡ್ರಿಕ್ ಜೋಲಿಯೋ ಕ್ಯೂರಿ ಕೃತಕ ವಿಕಿರಣಶೀಲತೆಯನ್ನು ಕಂಡುಹಿಡಿದರು. 1935ರಲ್ಲಿ ನೊಬೆಲ್ ಪಾರಿತೋಷಕ ಅವರಿಗೆ ಲಭಿಸಿತು.
ಇಸವಿ 1997ರಲ್ಲಿ ಹೆಚ್ಚು ಕಡಿಮೆ ಕಾಲು ಶತಮಾನದ ಹಿಂದೆ ನನ್ನ ವರ್ಷಗಳ ಕನಸನ್ನು ಹೊತ್ತು ಪ್ಯಾರಿಸ್ಗೆ ನಾನು ಬಂದಿದ್ದೆ. ಸೋಬನ್ ವಿಶ್ವವಿದ್ಯಾಲಯಕ್ಕೆ ಬಂದು ನಿಂತೆ. ಇದೇ ವಿಶ್ವವಿದ್ಯಾಲಯದಲ್ಲಿ ಮೇರಿ ಓದಿದ್ಲು. ನಗರದ ನಕಾಶೆಯಲ್ಲಿ ರೂ ಪಿ ಎಟ್ ಎಂ ಕ್ಯೂರಿ ಅಂತ ಇತ್ತು. ರೂ ಅಂತ ಹೇಳಿದರೆ ಫ್ರೆಂಚ್ ಭಾಷೆಯಲ್ಲಿ ರಸ್ತೆ ಅಂತ. ಹಾದಿ ಬೀದಿ ಸುತ್ತಿ ಆ ಕ್ಯೂರಿ ರಸ್ತೆಗೆ ಬಂದೆ. ರೂ ಕ್ಯೂರಿ ಗಲ್ಲಿಯ ತುದಿಗೆ ಬಂದಾಗ ಅಡ್ಡ ರಸ್ತೆ ರೂ ಉಲ್ಮಾದಲ್ಲಿ ಕ್ಯೂರಿ ಇನ್ಸ್ಟಿಟ್ಯೂಟ್ ಕಾಣಿಸ್ತು. ಒಳಗೆ ಹೆಜ್ಜೆ ಇಟ್ಟೆ. ಇನ್ಸ್ಟಿಟ್ಯೂಟ್ ದ ರೇಡಿಯಂ ಎಂದು ಬರೆದ ಕಟ್ಟಡದ ಎದುರು ನಾನು ನಿಂತಿದ್ದೆ. ಮುಚ್ಚಿದ ಬಾಗಿಲಿನಲ್ಲಿ ಕರೆಗಂಟೆ ಕಂಡು ಒತ್ತಿದೆ. ಮಾಯಾ ಬಜಾರ್ನಂತೆ ಬಾಗಿಲು ತೆರ್ಕೊಳ್ತು. ಒಳ ಹೊಕ್ಕೆ ಒಂದು ಸಣ್ಣ ಕೊಠಡಿ. ಗೋಡೆಯ ಮೇಲೆ ದೊಡ್ಡ ದೊಡ್ಡ ಮೇರಿ ಕ್ಯೂರಿಯ ಭಾವಚಿತ್ರಗಳನ್ನ ನೋಡಿದಾಗ ಇದೋ ತಲುಪಿದೆ ಅನ್ನೋ ಸಂಭ್ರಮ, ಸಂತೋಷ. ಅಲ್ಲಿಯ ಮೇಲ್ವಿಚಾರಕರಿಗೆ ಸ್ವಲ್ಪ ಇಂಗ್ಲಿಷ್ ಬರ್ತಾ ಇತ್ತು. ನಾನು ಖುಷಿಯಿಂದ ನಾನು ಭಾರತದಿಂದ ಬಂದಿದ್ದೀನಿ, ಮೇರಿ ಕ್ಯೂರಿಯ ಈ ಸಂಸ್ಥೆ ನೋಡಕ್ಕೆ ಬಂದೆ ಅಂತ ಹೇಳಿದೆ. ಬನ್ನಿ ತೋರಿಸ್ತೀನಿ ಎಂದ. ನನ್ನ ಹಿಗ್ಗು ಉತ್ಸಾಹ ನೋಡಿ ಆತನ ಮುಖದ ತುಂಬ ಇಷ್ಟಗಲದ ನಗೆ. ಆ ಸಣ್ಣ ಕೋಣೆಯಲ್ಲಿ ಮೇರಿ ಕ್ಯೂರಿ ಬಳಸಿದ ವೈಜ್ಞಾನಿಕ ಸಲಕರಣೆಗಳನ್ನ ತೋರಿಸ್ತಾ, ನನ್ನ ಕೈಯಲ್ಲಿದ್ದ ಕ್ಯಾಮ್ರಾ ನೋಡಿ ಇಲ್ಲಿ ಫೋಟೋ ತೆಗೆಯೋ ಹಾಗಿಲ್ಲ, ನಿಷೇಧ ಅಂದ. ತೆಪ್ಪಗೆ ಕ್ಯಾಮ್ರಾ ಒಳಗಿಟ್ಟೆ. ಒಂದೊಂದನ್ನು ನೋಡ್ತಾ, ಆ 1 ಗ್ರಾಂ ರೇಡಿಯಂ ಎಲ್ಲಿದೆ ನಾನು ಕೇಳಿದೆ. ಆತ ಆಶ್ಚರ್ಯದಿಂದ, ನಿಮಗೆ ಅದರ ಬಗ್ಗೆ ಗೊತ್ತೇ ಎಂದು ಉತ್ಸಾಹದಿಂದ ಕೋಣೆಯ ಒಂದು ಮೂಲೆಗೆ ಕರ್ಕೊಂಡು ಹೋಗಿ, ಈ 25 kg ಲೆಡ್ ಪೆಟ್ಟಿಗೆಯಲ್ಲಿ ಆ 1 ಗ್ರಾಂ ರೇಡಿಯಂ ಇದೆ ಅಂತ ತೋರಿಸಿದ. ಆತನನ್ನು ನಾನು ಮತ್ತೆ ಕೇಳಿದೆ, ಪಿಯರ್ ಮತ್ತು ಮೇರಿಯ ಪ್ರಯೋಗಶಾಲೆಯ ನೋಟು ಪುಸ್ತಕದ ಹಾಳೆಗಳು ಈಗಲೂ ಕೂಡ ವಿಕಿರಣ ಚಿಮ್ತಾ ಇದೆ ಅಂತ ಓದಿದ್ದೆ, ಅದನ್ನು ನೋಡಬಹುದಾ? ಆತ ಒಂದು ಬದಿಗೆ ಕರೆದೊಯ್ದ. ಅಲ್ಲಿ ಮೇರಿ ಮತ್ತು ಪಿಯರ್ ಅವರ ಜೊತೆಯ ಸಂಶೋಧನೆಯ ಸಮಯದ ಹಸ್ತಾಕ್ಷರದ ಒಂದು ಹಾಳೆ ಇತ್ತು. ಪಕ್ಕದಲ್ಲಿ ಇಟ್ಟಿದ್ದ ರೇಡಿಯೇಷನ್ ಡಿಟೆಕ್ಟರ್ ಎತ್ತಿ ಹಾಳೆಗೆ ಹಿಡಿದ. ವಿಕಿರಣದ ಎಚ್ಚರಿಕೆ ನೀಡೋ ಹಾಗೆ ಡಿಟೆಕ್ಟರ್ ಬೀಪ್ ಬೀಪ್ ಅಂತ ಹೊಡೆದುಕೊಳ್ತು. ಒಳಗೆ ಮೇರಿ ಕ್ಯೂರಿಯ ಕೋಣೆಗೆ ಕರೆದೊಯ್ದ. ಸಣ್ಣ ಕೋಣೆ, ಅಗಲವಾದ ಮೇಜು, ಹಿಂಬದಿಗೆ ಪುಸ್ತಕದ ಕಪಾಟು. ಮೇಜಿನ ಡ್ರಾಯರ್ ತೆಗೆದು ಮೇರಿಯ ಕನ್ನಡಕ, ಆಕೆಯ ಉದ್ದನೆಯ ನಿಲುವಂಗಿ ಹಿಡಿದು ತೋರಿಸ್ದ. ಕಪ್ಪು ಬಣ್ಣದ ಸಣ್ಣ ಬಿಳಿ ಚುಕ್ಕಿಗಳಿದ್ದ ಸರಳ ವಿನ್ಯಾಸದ ಸಾಧಾರಣ ಬಟ್ಟೆ. ನಾನು ಮುಟ್ಟಿ ನೋಡಿದೆ. ಹರ್ಷದಿಂದ ಕಣ್ಗಳು ತೇವ ಆಗಿತ್ತು. ಫೋಟೋ ತೆಗೆಯೋ ಹಾಗೆ ಇಲ್ವೇ? ನಾನು ಮೆಲುವಾಗಿ ಮತ್ತೆ ಕೇಳಿದೆ. ಆತ ಈ ಕ್ಷಣ ಕರಗಿ ಹೋದ. ಹೊರಗೆ ತಲೆ ಹಾಕಿ ಯಾರೂ ಇಲ್ಲದನ್ನು ನೋಡಿ ತಟ್ಟನೆ ಬಾಗಿಲು ಮುಚ್ಚಿ ಹೊಡೆದುಕೊಳ್ಳಿ ಎಂದ. ನಿಧಿ ಸಿಕ್ಕ ಹಾಗೆ ಪಟಪಟನೆ ನಾನು ಫೋಟೋ ಹೊಡೆದೆ. ಆಗಲೇ ನನ್ನ ಕಣ್ಣುಗಳು ಕಿಟಕಿಯಾಚೆ ಬಾಲ್ಕನಿಯ ಸರಳುಗಳ ಕಡೆಗೆ ಹೊರಳ್ತು. ಅಲ್ಲಿ ಗುಲಾಬಿ ಬಳ್ಳಿ, ತುಂಬಿ ತುಳುಕಿದ ಬಿಳಿಯ ಹೂಗಳು, ಗೋಡೆ ಮೇಲೆ ಮೇರಿ ಕ್ಯೂರಿಯ ಫೋಟೋ. ಅದೇ ಬಾಲ್ಕನಿಯಲ್ಲಿ ಹೊರಗೆ ನಿಂತಿದ್ಲು ಮೇರಿ ಕ್ಯೂರಿ. ಅದು ಮೇರಿ ಕ್ಯೂರಿ ನೆಟ್ಟ ಗುಲಾಬಿ ಬಳ್ಳಿ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಆತ ವಿವರಿಸಿದ. ಈಗ ಆತ ನನಗೆ ಮೇರಿ ಕ್ಯೂರಿಯ ಕುರ್ಚಿ ತೋರಿಸಿ, ಕುಳಿತುಕೊಳ್ಳಿ ಅದರ ಮೇಲೆ, ನಿಮ್ದೊಂದು ಫೋಟೋ ತೆಗೆದುಕೊಡ್ತೀನಿ ಎಂದ. ಅರೆ ಇಲ್ಲ, ಆ ಅರ್ಹತೆ ಯೋಗ್ಯತೆ ನನಗಿಲ್ಲ. ಈ ಕುರ್ಚಿಯಲ್ಲಿ ನಾನು ಕೊಡೋದಿಲ್ಲ. ಆದರೆ ಕುರ್ಚಿಯ ಬದಿಗೆ ನಿಲ್ತೀನಿ, ನಂದೊಂದು ಫೋಟೋ ತೆಗೆದುಕೊಡಿ ನಾನು ಕೇಳಿದೆ. ಆತ ಫೋಟೋ ಹೊಡೆದ. ಮೇರಿ ಕ್ಯೂರಿಯ ಪ್ರಯೋಗಶಾಲೆಯನ್ನು ತೋರಿಸ್ದ. ರೇಡಿಯಂ ಕಂಡುಹಿಡಿದ ಆ ಸ್ಥಳ ನೋಡಬೇಕು, ಆತನನ್ನೇ ಕೇಳಿದೆ. ಹಾಳೆಯಲ್ಲಿ ಹಾದಿ ಗುರುತು ಹಾಕೊಟ್ಟ. ಇನ್ನೆಲ್ಲ ಸುಲಭ ಇತ್ತು. ಅದೇ ಸಣ್ಣ ಗಲ್ಲಿಗಳಲ್ಲಿ ಅಲೆದು ರೂ ಒಕನಾಲ್ನಲ್ಲಿ ಭೌತ ರಸಾಯನಶಾಸ್ತ್ರ ತಲುಪಿದೆ. ಪ್ರವೇಶದ ಬಳಿಯೇ ಒಂದು ಕಲ್ಲಿನ ಫಲಕ ಇತ್ತು. ಒಳ ಹೊಕ್ಕಾಗ ದೊಡ್ಡ ಕಟ್ಟಡದ ಬದಿಗೆ ಮತ್ತೊಂದು ಕಲ್ಲಿನ ಫಲಕ ಕಾಣಿಸ್ತು. ಆದರೆ ಒಳಗೆ ಹೋಗೋದು ಹೇಗೆ? ಇಲ್ಲಿ ಹಾಗೆ ಕಟ್ಟಡಗಳ ಬಾಗಿಲುಗಳು ತೆರೆದು ನಿಂತಿರೋದಿಲ್ಲ, ಸದಾ ಮುಚ್ಚಿರುತ್ತೆ. ನನ್ನ ಅದೃಷ್ಟಕ್ಕೆ ಅಲ್ಲಿ ಒಬ್ಬ ವಿಜ್ಞಾನಿ ಮೇಲಿನಿಂದ ನನ್ನನ್ನು ಗಮನಿಸಿದ. ಕೆಳಗಿಳಿದು ಬಂದರು. ಅವರಿಗೆ ಇಂಗ್ಲಿಷ್ನ ಒಂದು ಪದವೂ ಬರ್ತಾ ಇರಲಿಲ್ಲ. ಏನು ಅನ್ನೋ ಹಾಗೆ ಸನ್ನೆ ಮಾಡಿದರು. ನಾನು ಭಾರತ, ಮೇರಿ ಕ್ಯೂರಿ ಅಂತ ಪೂರ್ಣ ಅಭಿನಯದಲ್ಲಿ ಅವರಿಗೆ ಹೇಳಿದೆ. ಹೊತ್ತು ತಂದ ಮೇರಿ ಕ್ಯೂರಿಯ ಪೋಸ್ಟರ್ಗಳನ್ನ ತೋರಿಸಿದೆ. ಆತನ ಮುಖ ಇಷ್ಟಗಲ ಅರಳಿತು. ಬನ್ನಿ ಒಳಗೆ ಅಂತ ಪ್ರಯೋಗಶಾಲೆಯ ಕೋಣೆಗೆ ಕರೆದುಕೊಂಡು ಹೋದರು. ಇದೇ ಮೇರಿ ಕ್ಯೂರಿ ರೇಡಿಯಂ ಕಂಡುಹಿಡಿದ ಮುರುಕಲು ಕೊಟ್ಟಿಗೆ ಇದ್ದ ಸ್ಥಳ ಅಂತ ಗೋಡೆಯ ಮೇಲೆಲ್ಲ ಹಾಕಿದ್ದ ಆ ಕೊಟ್ಟಿಗೆಯ ವಿವಿಧ ಕೋಣೆಗಳ ಚಿತ್ರವನ್ನು ನನಗೆ ತೋರಿಸಿದರು.
ಆತ ಮೇರಿ ಮತ್ತು ಪಿಯರ್ ಕ್ಯೂರಿಯ ಅನೇಕ ಉಪಕರಣಗಳನ್ನ ತೋರಿಸಿದ್ರು. ಮಾರನೇ ದಿನ ಮೇರಿ ಮತ್ತು ಪಿಯರ್ ಸಂಸ್ಥೆಗೆ ಹೋದೆ. ನೊಬೆಲ್ ಪಾರಿತೋಷಿಕ ಬಂದ ನಂತರದ ದಿನಗಳು. ಇಲ್ಲಿ ಮೇರಿ ಮತ್ತು ಪಿಯರ್ ಜೊತೆಯಾಗಿ ಸಂಶೋಧನೆ ನಡೆಸಿದ್ರು. ಬಾಗಿಲ ಬಳಿ ಕಂಡ ಆ ಸಂಸ್ಥೆಯ ಮಹಿಳೆಯನ್ನು ಕೇಳಿದೆ. ಆಕೆಗೂ ಒಂದಕ್ಷರ ಇಂಗ್ಲಿಷ್ ಬಾರದು. ಇಂಡಿಯಾ, ಮೇರಿ ಕ್ಯೂರಿ ಎರಡೇ ಪದಗಳನ್ನ ಪುನರಾವರ್ತನೆ ಮಾಡದೆ ಆಕೆ ಬಹಳ ಖುಷಿಯಿಂದ ನನ್ನನ್ನು ಅಪ್ಕೊಂಡ್ರು. ಸಂಭ್ರಮದಿಂದ ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋದರು. ಹಿಂಭಾಗದಲ್ಲಿ ಒಂದು ಕೋಣೆ ಇತ್ತು. ಅಲ್ಲಿದ್ದ ಒಂದು ಕಲ್ಲಿನ ಫಲಕವನ್ನು ತೋರಿಸಿದ್ರು. ಅಲ್ಲಿ ಕೆತ್ತಿತ್ತು, ಇಸವಿ 1903ರಿಂದ ಮೇರಿ ಮತ್ತು ಪಿಯರ್ ಇಲ್ಲಿ ಸಂಶೋಧನೆ ನಡೆಸಿದ್ರು ಅನ್ನೋ ಉಲ್ಲೇಖ ಇತ್ತು. ಒಳಗೆ ಹೊಕ್ಕೆ ಸಣ್ಣದಾದ ಏನೊಂದೋ ಆಡಂಬರ ಕಾಣದ ಪ್ರಯೋಗಶಾಲೆ. ಕಟ್ಟ ಕಡೆಯದಾಗಿ ಪ್ಯಾಂಥಿಯಾನ್ಗೆ ಬಂದೆ. ಇಲ್ಲಿ ನೆಲಮಾಳಿಗೆಯಲ್ಲಿ ಕಬ್ಬಿಣದ ಬಾಗಿಲ ಹಿಂದೆ ಪಿಯರ್ ಮತ್ತು ಮೇರಿಯರ ಸಮಾಧಿಗಳಿದ್ವು. ಬದುಕಿಡೀ ದುಡಿದ ಜೀವಗಳು ಚಿರನಿದ್ರೆಯಲ್ಲಿ ಮಲಗಿದ್ದವು. ಮೇರಿ ಪ್ರಕೃತಿಯಲ್ಲಿದ್ದ ಅತ್ಯಂತ ಶಕ್ತಿಶಾಲಿಯಾದ ವಿಕಿರಣಶೀಲ ವಸ್ತುವನ್ನ ಕಂಡುಹಿಡಿದ್ಲು. ಮಾನವ ಸೇವೆಗೆ ರೇಡಿಯಂನ ಅರ್ಪಿಸಿದ್ಲು. 20ನೇ ಶತಮಾನದ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮೇರಿ ಕ್ಯೂರಿಯ ಸಂಶೋಧನೆಯಿಂದ ವಿಕಾಸಗೊಳ್ತು. ಪರಮಾಣು ರಚನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯಕ ಆಯಿತು. ಪರಮಾಣು ಯುಗದ ನಾಂದಿಯಾಯಿತು. ಇಟ್ ವಾಸ್ ದ ಡಾನ್ ಆಫ್ ಅಟಾಮಿಕ್ ಏಜ್. ಹೆಜ್ಜೆ ಮೂಡದ ಹಾದಿಯಲ್ಲಿ ಮೇರಿ ನಡೆದಳು ಹುಟ್ಟು ಸಾಹಸಿಯಂತೆ. ಮೇರಿ ಕ್ಯೂರಿ ಮಾದರಿಯಾದಳು. ಕೇವಲ ಮಹಿಳೆಯರಿಗಲ್ಲ, ವಿಜ್ಞಾನದ ಉತ್ಕಟ ಪ್ರೇಮಿಗಳಿಗೆ ಆದರ್ಶವಾದಳು. ಮಾನವತಾವಾದಿಗಳಿಗೆ ದಾರಿದೀಪವಾದಳು.